ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹಾಯ್ರಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು ನಿನ್ನಿಂದಲೇ ಖುಷಿಯು ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ ಕಾಲ್ ಮತ್ತೆ ಅವನ ಗೆಳೆಯರು ಪೀಟರ್ನ ನಿಧಿಯನ್ನ ಕದಿತಾರೆ. ನನ್ ಟ್ರೆಷರ್ ಕಾಣಿಸ್ತಿಲ್ಲ. ಕಳ್ಳರು ತಮ್ಮ ತಪ್ಪನ್ನ ಒಪ್ಕೊಳ್ಳೋಕೆ ಹೈಡಿ ಒಂದು ದಾರಿ ಹುಡುಕ್ತಾಳೆ. ಯೂಸ್ ಮಾಡೋ ತರ ಟ್ರೆಜರ್ ಯಾವುದಿದೆ? ಅಕಿ ನನ್ ಟ್ರೆಷರ್ ವಾಪಸ್ ಸಿಕ್ಕಿದಾಗ ಈ ಡೋರ್ ಓಪನ್ ಆಗುತ್ತೆ. ಆದ್ರೆ ನಮ್ ಹತ್ರ ಇಲ್ಲ ಅದು. ಬರೀ ಸುಳ್ಳು. ಇಲ್ಲಿ ಬಂದಿದ್ದೀರಾ ಅಂದ್ರೆ ಕೀ ನಿಮ್ ಹತ್ರನೇ ಇದೆ ಅಂತ ಅರ್ಥ. ಎಲ್ಲಿದೆ ಅದು? ಅದು ನಮ್ ದಿನಸಿ ಅಂಗಡಿ. ಪೀಟರ್ಗೆ ತನ್ನ ನಿಧಿ ವಾಪಸ್ ಸಿಗುತ್ತೆ. ಇಬ್ಬರು ಮರದ ಮನೆಗೆ ಹೋಗ್ತಾರೆ. ದುರಾದೃಷ್ಟವಶಾತ್ ವಿಲಿಯಂ ಅವರನ್ನ ನೋಡ್ಬಿಡ್ತಾನೆ. ನಾಳೆ ಬಂದು ನಮ್ದಾಗುತ್ತೆ. ಹೇಯ್, ನೀನ್ ಏನ್ ಮಾಡ್ತಿದ್ಯಾ? ಅಲ್ಲಿ ಚೆನ್ನಾಗ್ ಕಾಣಿಸ್ತಾ ಇದೆ ಅಲ್ವಾ? ಆ ಮೇಕೆ ಅಲ್ಲೇ ಇದ್ರೆ ಚೆನ್ನಾಗ್ ಕಾಣಿಸುತ್ತೆ ಅನ್ಸುತ್ತೆ ಹೈಡಿ. ಅಲ್ಲೇ ಚೆನ್ನಾಗ್ ಕಾಣಿಸ್ತಾ ಇದೆ. ನನಗದ್ ಗೊತ್ತು. ನನ್ಗೆ ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ನನ್ನ ಪ್ರೀತಿಯ ಸಾಮ್ರಾಜ್ಯ ಈ ಟ್ರೀ ಹೌಸ್. ಓ ಹಾಗಾ? ಏನು? ಇದು ನನ್ ಟ್ರೀ ಹೌಸ್. ಇಲ್ಲೆಲ್ಲ ನನ್ಗೆ ಹೇಗಿಷ್ಟನೋ ಹಾಗೆ ಇರ್ಬೇಕು. ತಾತನು ಯಾವಾಗ್ಲೂ ಹೀಗೆ. ಜಾಗ ಬದಲಾದ್ರೆ ಇಷ್ಟನೇ ಆಗಲ್ಲ ಅವ್ರಿಗೆ. ತುಂಬಾ ಕೆಲಸ ಮಾಡ್ಬಿಟ್ವಿ. ತಗೋ, ಟ್ರೀ ಹೌಸ್ ಹೆಸರಲ್ಲಿ. ಟ್ರೀ ಹೌಸ್ ಹೆಸರಲ್ಲಿ ಸರಿ. ನಾನು ಏನ್ ಹೇಳ್ದೆ? ಆಯ್ತು ವಿಲಿಯಂ, ನೀನೇನೋ ಮರದ ಮನೆ ಹುಡುಕ್ತೆ. ಆದ್ರೆ ಹೋಗೋದ್ ಹೇಗೆ? ನನ್ಗ ಹಾಗನ್ಸಲ್ಲ. ನಾವಿದನ್ ತಗೋಬಹುದು. ನನ್ನ ನಂಬಿ. ತಮಾಷೆ ಮಾಡ್ತಿದ್ಯಾ? ತಮಾಷೆನಾ? ನಾವ್ ಒಳ್ಳೆ ಪ್ಲಾನ್ ಮಾಡಿ ಆ ಟ್ರೀ ಹೌಸ್ ನ ಅಟ್ಯಾಕ್ ಮಾಡ್ಬೇಕು. ಆಗ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ. ಮತ್ತೆ ನಾವು ನಮ್ ವೆಪನ್ಸ್ ನ ತರಬಹುದು. ಮತ್ತೆ ಸ್ಟೋರ್ ರೂಮ್ ಆಗಿ ಯೂಸ್ ಮಾಡಬಹುದು. ಒಳ್ಳೆ ಐಡಿಯಾ ವಿಲಿಯಂ. ಬಾ ಹೋಗೋಣ. ಓಹ್, ಕಲ್ಪನೆಯಲ್ಲಿದ್ದಾರೆ. ನನ್ನಲ್ಲಿರೋ ಪವರ್ಸ್ ಇಂದ ನಾನು ಕಾರ್ ಕಿಂಗ್ ಆಫ್ ಜರ್ಮನಿ. ನೀನು ಅಂದ್ರೆ ವಿಲಿಯಂ. ಮುಂದೆ ಬಾ ಅಂತ ಹೇಳ್ತಿದ್ದೀನಿ. ನೀನ್ ನಿಜವಾಗ್ಲೂ ಮರದ ಮನೆ ಮೇಲೆ ದಾಳಿ ಮಾಡ್ತೀಯಾ? ಕೆಳಗಡೆ ಕೂತ್ಕೋ ವಿಲಿಯಂ. ನೀನು ಈ ಶಸ್ತ್ರದಿಂದ ಯುದ್ಧನ ಗೆಲ್ಬೇಕು. ಅರ್ಥ ಆಯ್ತಾ? ಆಗ್ಲಿ ಮಹಾರಾಜ, ನೀವ್ ಹೇಳ್ದ ಹಾಗೆ ಆಗ್ಲಿ. ಇನ್ ಮುಂದೆ ನೀನ್ ಹೋರಾಡ್ಬೇಕಾಗಿರೋದು ಈ ರಾಜ ಮತ್ತೆ ಈ ರಾಜನ ಸಾಮ್ರಾಜ್ಯಕ್ಕೋಸ್ಕರ. ಖಂಡಿತವಾಗ್ಲೂ ಹೋರಾಡ್ತೀನಿ ಮಹಾರಾಜ. ನಿನ್ ಕತೆ ಮುಗೀತು ಮೇಕೆ ಮರಿ. ನಾಳೆಯಿಂದ ನಿನ್ ಟ್ರೀ ಹೌಸ್ ನಮ್ದಾಗುತ್ತೆ. ಇವಾಗ ನಾವು ಹೊರಡ್ಬೇಕು ವಿಲಿಯಂ. ನಾಳೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಇಬ್ರು ದಯವಿಟ್ಟು ನಿಮ್ಮ ನಾಟಕ ಸ್ವಲ್ಪ ನಿಲ್ಲಿಸ್ತೀರಾ? ನಾನು ದ ಗ್ರೇಟ್ ಟೆರೇಸಾ. ಬೆಳಗ್ಗೆ ಆ ಮರದ ಮನೇನ ನಮ್ದು ಹೇಗ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತು. ನಿನ್ನೆ ಟ್ರೀ ಹೌಸ್ ಇಂದ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೀಟರ್. ಥ್ಯಾಂಕ್ ಯು. ನಿಮ್ಮಲ್ಲಿ ನಂಗೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್. ನನಗೆ ತುಂಬಾ ಖುಷಿ ಆಯ್ತು. ನಾಳೆ ವಾಪಸ್ ಬಂದ್ರೆ ಆಯ್ತು. ನಾಳೆ ಸಂಡೇ ಮೇಕೆ ಕಾಯೋ ಕೆಲ್ಸನೂ ಇರಲ್ಲ. ನಾನು ಹಾಲು ಮತ್ತೆ ಬ್ರೆಡ್ ತರ್ತೀನಿ. ನಾನ್ ಚೀಸ್ ತರ್ತೀನಿ. ಇಡೀ ದಿನ ಮಜವಾಗಿರುತ್ತೆ. ಅದ್ರಲ್ಲೂ ಮುಂಚೆ ಮನೆಗೆ ಹೋಗಿ ಸೇರ್ಕೋಬೇಕು. ಇಲ್ಲ ತಾತ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಬಾ ಚಿಪ್ಪಿ. ನಾಳೆ ಸಿಗೋಣ ಪೀಟರ್. ನಾಳೆ ಸಿಗೋಣ ಹೈಡಿ.
ಗುಡ್ ಮಾರ್ನಿಂಗ್ ಹೈಡಿ. ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ಆತರ ಯಾಕೆ? ಪೀಟ್ರನ್ ಟ್ರೀ ಹೌಸ್ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ತಾತ? ನೀವು ಒಂದ್ಸಲ ನೋಡಿ ಅದನ್ನ. ಓಹ್, ನನಗೂ ಇಷ್ಟನೇ. ಆದ್ರೆ ಅದೊಂದು ಸೀಕ್ರೆಟ್ ಜಾಗ. ನನಗೆ ಗೊತ್ತು ಹೈಡಿ. ನಿನ್ನ ಪಿಕ್ನಿಕ್ ಹೋಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಮಗೂ ಸ್ವಲ್ಪ ಆಹಾರ ಬಿಡ್ತೀಯಾ? ನೀನ್ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತೀಯಾ ಹೇಗೆ? ನಿನ್ ದಿನ ಚೆನ್ನಾಗಿರ್ಲಿ ಹೈಡಿ. ಥ್ಯಾಂಕ್ ಯು. ಹ್ಯಾಪಿ ಸಂಡೇ ತಾತ. ಹೈಡಿ, ನೀನ್ ಏನನ್ನೋ ಮರ್ತಿದ್ಯಾ ಅನ್ಸತ್ತೆ. ನಿನ್ನ ಶೂಸ್. ಹೇ, ಗುಡ್ ಮಾರ್ನಿಂಗ್ ಪೀಟರ್. ಗುಡ್ ಮಾರ್ನಿಂಗ್ ಹೈಡಿ. ನಾನು ಬ್ರೆಡ್ ಮತ್ತೆ ಹಾಲ್ ತಂದಿದ್ದೀನಿ. ನಾನು ಚೀಸ್ ತಂದೆ ಮತ್ತೆ ವಾಲ್ನಟ್ಸ್ ತಂದಿದ್ದೀನಿ ನೋಡು. ಬನ್ನಿ, ಅಟ್ಟಾಯ್! ಹಿಂಬಡಿಯ ಬೇಕೆ ಮರಿನಾ, ಅಟ್ಟಾಯ್! ಹೇಯ್, ಅಲ್ಲೇ ಇರು ಹೈಡಿ. ನನ್ ಟ್ರೀ ಹೌಸ್ ಅಲ್ಲಿ ನೀವೆಲ್ಲರೂ ಏನ್ ಮಾಡ್ತಿದ್ದೀರಾ? ಸೀಸ್ ಫೈರ್. ಕೆಳಗಡೆ ಇಳಿ ಕಾರ್ಲ್. ನೀನೇ ಮೇಲ್ ಬಾ ಮೇಕೆ ಮರಿ. ಮೇಲ್ ಹತ್ತಕ್ಕೆ ಟ್ರೈ ಮಾಡು ನೋಡೋಣ. ಇದು ಈಗ ನನ್ನ ಸಾಮ್ರಾಜ್ಯ. ನಾನೇನಾದ್ರೂ ನಿನ್ ಜಾಗದಲ್ಲಿದ್ದಿದ್ರೆ ನಾನ್ ಬೇರೆ ಜಾಗನ ನೋಡ್ಕೊಂತಿದ್ದೆ. ನಿಮ್ ಮಾತಾಡ್ ಸರಿ ಇಲ್ಲ. ಇದು ಪೀಟರ್ ಕಟ್ಟಿರೋ ಟ್ರೀ ಹೌಸ್. ಅದೆಲ್ಲ ನಮಗ್ ಗೊತ್ತಿಲ್ಲ, ಆದ್ರೆ ಇದೀಗ ನಮ್ದು ಗೊತ್ತಾಯ್ತಾ? ಮತ್ ನಿನ್ಗಿದು ವಾಪಸ್ ಸಿಗಲ್ಲ. ಹೇಗ್ ಸಿಗಲ್ಲ ಅಂತ ನಾನು ನೋಡ್ತೀನಿ. ಸ್ವಲ್ಪ ಇಲ್ಲಿ ಮೇಲ್ ನೋಡ್ತ್ಯಾ? ಕುರಿಲದ್ದಿ ನಿಂಗೋಸ್ಕರನೇ ತಂದಿದೆ. ದರಿದ್ರವಾಗಿದೆ. ನಿಮ್ಮನ್ ಸುಮ್ನೆ ಬಿಡಲ್ಲ. ಪೀಟರ್, ನಿಂಗೇನೂ ಆಗಿಲ್ಲ ತಾನೆ? ನಿನ್ಗೇನ್ ಅನ್ಸುತ್ತೆ? ಟ್ರೀ ಹೌಸ್ ನ ಅವ್ರಿಗೆ ಬಿಟ್ಕೊಡ್ಬಾರ್ದು. ಏನಾದ್ರೂ ಮಾಡಿ ವಾಪಸ್ ಪಡ್ಕೊಳ್ಳೋಣ. ಪೀಟರ್, ನೀವೆಷ್ಟು ಕೆಟ್ಟವರು. ಪೀಟರ್, ಪೀಟರ್, ಏನ್ ಮಾಡ್ತಾ ಇದ್ಯಾ? ನಾನ್ ಹೋಗಿ ನನ್ ಟ್ರೀ ಹೌಸ್ ನ ವಾಪಸ್ ತಗೋತೀನಿ. ಅವ್ರು ನನ್ ಮೇಲೆ ಈ ವಾಲ್ನಟ್ಸ್ ನೆಲ್ಲ ಹೆಸದ್ರಲ್ಲ, ಅವ್ರನ್ನಂತೂ ನಾನ್ ಸುಮ್ನೆ ಬಿಡಲ್ಲ. ಜಗಳನೇ ಎಲ್ಲದಕ್ಕೂ ಉತ್ತರ ಅಲ್ಲ ಪೀಟರ್. ಅದಕ್ಕೆ ಬೇರೆ ದಾರಿ ಇದ್ದೇ ಇರುತ್ತೆ. ಏನಾದ್ರೂ ನನಗಂತೂ ಜಗಳ ಆಡಕ್ ಇಷ್ಟ ಇಲ್ಲ. ಅವರೇ ಬಿಟ್ಕೊಡ್ತಾರೆ, ನೋಡ್ತಾ ಇರು. ನಾನ್ ಆ ಟ್ರೀ ಹೌಸ್ ನ ಕಟ್ದಾಗಿಂದ ಅವ್ರಿಗೆ ಅದ್ರ ಮೇಲೆ ಕಣ್ಣಿತ್ತು. ಇವಾಗ ಅದನ್ನ ತಗೊಂಡಿದ್ದಾರೆ. ನಾನ್ ಎಲ್ಲಿವರೆಗೂ ಅವ್ರನ್ನ ಕಳ್ಸಲ್ವೋ ಅಲ್ಲಿವರೆಗೂ ಆ ಟ್ರೀ ಹೌಸ್ ನ ಅವ್ರು ಬಿಟ್ಟು ಹೋಗಲ್ಲ. ನೀ ನನ್ಗೆ ಸಹಾಯ ಮಾಡ್ತೀಯಾ? ನಡೆ, ತಾತನ ಹತ್ರ ಹೋಗೋಣ. ಅವ್ರು ಏನಾದ್ರೂ ದಾರಿ ತೋರಿಸ್ತಾರೆ. ನಿನ್ ಟ್ರೀ ಹೌಸ್ ನ ವಾಪಸ್ ಕೊಡಿಸ್ತಾರೆ. ಪ್ರಾಮಿಸ್. ನನ್ಗೆ ನಿಮ್ ತಾತನ್ ಸಹಾಯ ಬೇಡ ಹೈಡಿ. ಇದ್ರ ಮೇಲೆ ನಾವ್ ಒಬ್ರೇ ಹೋರಾಡ್ಬೇಕು. ಟ್ರೀ ಹೌಸ್ಗೋಸ್ಕರ ಮತ್ತೆ ನಮ್ಗೋಸ್ಕರ. ನಿಮ್ಗೆ ಟ್ರೀ ಹೌಸ್ ಬೇಡ ಅಂತ ಅನಿಸ್ತಿದ್ರೆ ನೀನ್ ಯಾಕೆ ಟ್ರೀ ಹೌಸ್ ಓದ್ ತಗೊಳ್ಳಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೈಡಿ, ಹೈಡಿ! ಒಳ್ಳೆ ಇಲಿಗಳ ತರ ಓಡಿದ್ರು ಅವರು. ಮತ್ತೆ ವಾಪಸ್ ಬರಲ್ಲ ಅನ್ಸತ್ತವ್ರು. ಸರಿ, ಈಗ ಈ ರಾಜ್ಕುಮಾರಿಗೆ ಸ್ವಲ್ಪ ಟೀ ಮಾಡ್ಕೊಡಿ ನೋಡೋಣ. ಟೀನಾ? ರಾಜ್ಕುಮಾರಿನಾ? ಓ ಹೌದು, ಯಾಕಂದ್ರೆ ನಾನೇ ಬೆಳಗ್ಗೆ ಬೇಗ ಎದ್ದು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ಅಲ್ವಾ. ಆಟ ನನ್ನ ಆಯ್ಕೆ ಅಲ್ವಾ, ಅದೇ ತಾನೇ ನಮ್ ಡೀಲ್. ನಾನೀ ಅರಮನೆ ರಾಜ್ಕುಮಾರಿ. ನಾನ್ ಏನ್ ಕೆಲ್ಸ ಹೇಳ್ತೀನೋ ಅದನ್ ಮಾಡ್ಬೇಕು ನೀವೀಗ. ಆದ್ರೆ ನಾವ್ ಸೇವಕರಲ್ಲ ಟೆರೇಸಾ. ನಾವು ನಿನಗ್ ಟೀ ಮಾಡ್ಕೊಡಕ್ಕಾಗಲ್ಲ. ನಾವಿಬ್ರು ಇಲ್ಲೇ ನಿಂತ್ಕೊಂಡು ಯಾರಾದ್ರೂ ಬರ್ತಾರ ಅಂತ ನೋಡ್ಬೇಕು. ಒಪ್ಪಂದ ಮಾಡ್ಕೊಂಡ್ಮೇಲೆ ಮುಗೀತು. ನೀನ್ ಹೇಳೋದು ಸರಿನೇ. ತಿರ್ಗಾ ಯಾರಾದ್ರೂ ಅಟ್ಯಾಕ್ ಮಾಡೋರ್ಗು ನಮ್ಗೇನು ಕೆಲ್ಸಾನು ಇರಲ್ಲ. ಈಗ ನಾನ್ ಟೀ ಮಾಡ್ಬೋದಲ್ವಾ? ಹೋಗು ವಿಲಿಯಂ.
ಏನಾದ್ರೂ ಟೀ ಕುಡಿತೀರಾ ರಾಜ್ಕುಮಾರಿ ಟೆರೇಸಾ ಅವ್ರೆ? ಧನ್ಯವಾದ ಸೈನಿಕ. ಈ ಮನೇನವ್ರು ಹೇಗ್ ಬಿಟ್ಟೋಗಲ್ಲ ಅಂತ ನಾನು ನೋಡ್ತೀನಿ. ಇಷ್ಟು ಬೇಗ ಬಂದ್ಬಿಟ್ಯಾ? ಪೀಟರ್ ಮತ್ತೆ ನಾನು ಜಗಳ ಆಡಿದ್ವಿ. ಯಾಕೇನಾಯ್ತು? ಕಾರ್ಲ್, ತೆರೇಸಾ ಮತ್ತೆ ವಿಲಿಯಂ ಟ್ರೀ ಹೌಸ್ ನ ಬಿಟ್ಕೊಡ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ. ಪೀಟರ್ ಜಗಳ ಮಾಡಾದ್ರೂ ಇಸ್ಕೋಬೇಕು ಅಂತ ಇದ್ದಾನೆ. ಅವನೊಬ್ಬನೇ ಬಿಟ್ ಬಂದು ತಪ್ಪು ಮಾಡಿದ್ನ ನಾನು ತಾತ. ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಹೈಡಿ. ನೀನ್ ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು. ಕಾರ್ಲ್ ಪೀಟರ್ ಟ್ರೀ ಹೌಸ್ ನ ಕಿತ್ಕೊಂಡಿದ್ದಾನೆ, ಅದ್ ತಪ್ಪಲ್ವಾ ತಾತ? ಹೌದು, ಅದು ಸರಿಯಲ್ಲ. ಅದಕ್ಕೆ ಅವ್ರಿಗೆ ಪಾಠ ಕಲಿಸ್ಲೇಬೇಕು. ಹೌದು, ಅದಕ್ಕೊಂದ್ ದಾರಿ ಹುಡುಕ್ಬೇಕು. ಆದ್ರೆ ಖಂಡಿತ ಜಗಳ ಮಾಡ್ಬಾರ್ದು. ಜೋಸೆಫ್, ನನ್ನನ್ನ ಹೆದರ್ಸ್ಬಿಟ್ಟೆ ನೀನು. ನನಗೆ ಜೋಸೆಫ್ ಒಂದ್ ದಾರಿ ತೋರಿಸ್ತಾ ಅಂತ ಅನಿಸ್ತಾ ಇದೆ ತಾತ. ನಿಮ್ ಟೀ ತುಂಬಾ ರುಚಿಯಾಗಿತ್ತು. ನಂಗೆ ಇನ್ನೊಂದ್ ಸ್ವಲ್ಪ ಟೀ ಸಿಗ್ಬೋದಾ ಸೈನಿಕರೇ? ಸೈನಿಕರೇ, 23, 24, 25, 26, 27, 28, 29, 30, 31. ಇನ್ನ ನನ್ನ ಹತ್ರ 31 ಇದೆ ವಿಲಿಯಂ. ನಿನ್ ಹತ್ರ 22 ಮತ್ತೆ 23. ನನ್ನ ಆಟ ಇನ್ನೂ ಮುಗ್ದಿರ್ಲಿಲ್ಲ. ಆದ್ರೆ ಈಗ್ಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಮಹಾರಾಣಿ, ಆಗ ಸುಲಭ ಆಗುತ್ತೆ. ವಾಲ್ನಟ್ ಮತ್ತೆ ಲದ್ದಿಗಳಿದ್ರೆ ಆ ಮೇಕೆ ಮರಿ ಯಾವಾಗಾದ್ರೂ ವಾಪಸ್ ಬರ್ಬೋದು. ಅವಾಗ ನಾವು ಈಸಿಯಾಗಿ ಹೆದರ್ಸ್ಬೋದು. ಹೋಗ್ಲಿ ಬಿಡಿ, ನಂಗೀಗ ಬೇರೆ ಏನಾದ್ರೂ ಆಟ ಆಡ್ಬೇಕು. ಮತ್ತೆ ನಂಗೆ ಹಸಿವಾಗ್ತಿದೆ. ಇನ್ನೊಂದ್ಸಲ ಟೀ ಕುಡೀರಿ ರಾಜ್ಕುಮಾರಿ. ನನಗ್ ನಗು ಬರ್ಲಿಲ್ಲ. ಈಗ ಸರಿ, ನಾವ್ ವಾಪಸ್ ನಮ್ಮ ಊರಿಗೆ ಹೋಗ್ಬೋದಾ? ನಾವು ನಮ್ಮನೇಲೆ ಆಡ್ಬೋದು. ಮತ್ತೆ ಈ ಲದ್ದಿ ಅಂತೂ ತುಂಬಾ ಕೆಟ್ಟ ವಾಸನೆ ಬರ್ತಿದೆ. ನಾವ್ ಹೋಗಕ್ಕಾಗಲ್ಲ ತೆರೇಸಾ, ನಾವು ಕೋಟೆನ ರಕ್ಷಿಸ್ಬೇಕು. ಹೇ ಕಾರ್, ಈಗ ನನ್ ಟ್ರೀ ಹೌಸ್ ನನಗ್ ಬಿಟ್ಕೊಡು, ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು ಅನ್ಕೋ. ಸಾಧ್ಯನೇ ಇಲ್ಲ ಮೇಕೆ ಮರಿ, ಈ ಟ್ರೀ ಹೌಸ್ ಸಂಪೂರ್ಣವಾಗಿ ಈಗ ನಮ್ದು. ವಿಲಿಯಂ, ಸಿದ್ಧತೆ ಮಾಡ್ಕೋ. ಆಗ್ಲಿ ಮಹಾರಾಜ. ಇವಾಗ ನಿನ್ ಕತೆ ಮುಗೀತು. ಏನ್ ನಡೀತಿದೆ? ಲದ್ದಿ, ಅವ್ನಿಗೆಷ್ಟು ಧೈರ್ಯ ಬೇಡ. ಒಳಗಡೆ ಬಾ. ಈಗ ನೀವು ನನ್ನ ಟ್ರೀ ಹೌಸ್ ನ ಬಿಡ್ತೀರಾ? ಪೀಟರ್, 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 ಹೈಡಿ, ವಾಪಸ್ ಬಂದ್ಯಾ? ಪೀಟರ್, 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 ಈಗಲೇ ಕೆಳಗಡೆ ಬಾ. ನಾವಿಲ್ಲಿಂದ ಹೊರಡ್ಬೇಕು. ದೊಡ್ಡ ಕರಡಿ ಬರ್ತಾ ಇದೆ. ಏನು, ಕರಡಿನ? ಹೌದು, ಇಲ್ಲಿಗೆ ಬರ್ಬೇಕಾದ್ರೆ ನೋಡ್ದೆ, ತುಂಬಾ ದೊಡ್ಡದಾಗಿದೆ. ಬಾ ಹೋಗೋಣ ಪ್ಲೀಸ್. ಕರಡಿನ? ಆದ್ರೆ ಹೈಡಿ, ನಾನಿಲ್ಲಿ ತುಂಬಾ ವರ್ಷದಿಂದ ಇದ್ದೀನಿ, ಇಲ್ಲಿ ಯಾವ ಕರಡಿನೂ ಇಲ್ಲ. ಕರಡಿ? ನಡಿ, ಇಲ್ಲಿಂದ ಹೋಗ್ಬೇಕು. ಬೇರೆಯವ್ರನ್ನು ಎಚ್ಚರಿಸ್ಬೇಕು. ಕಾರ್ಲ್, ವಿಲಿಯಂ, ತೆರೇಸಾ, ಇಲ್ಲಿ ಯಾವ್ದೋ ಕರಡಿ ಬಂದಿದೆ. ನೀವೆಲ್ರೂ ಕೆಳಗ್ ಬನ್ನಿ. ಅದು ಕರಡಿನ? ನನ್ ಗೊತ್ತಿತ್ತು. ಕರಡಿನ? ಇವನ್ ಸುಳ್ಳು ಹೇಳ್ತಿದ್ದಾನೆ ಅನ್ಸುತ್ತೆ. ಅವ್ರು ನಮ್ಗೆ ಮೋಸ ಮಾಡ್ತಿರ್ಬೋದು ಅಲ್ವಾ? ಹೇಯ್, ಕೇಳಿಸ್ತಿದ್ಯಾ? ನೀವೆಲ್ರೂ ಕೆಳಗ್ ಬನ್ನಿ, ಇಲ್ಲಿ ಕರಡಿ ಬರ್ತಿದೆ. ನೀನ್ ಸುಳ್ಳು ಹೇಳ್ತಿದ್ಯಾ? ನೀನೇ ಅಸದ್ ಮಾಡಿದ್ದು ನಮ್ಗೆ ಹೆದರ್ಸೋದಕ್ಕೆ ಅಷ್ಟೇ. ನಾವ್ ಇದಕ್ಕೆಲ್ಲ ಹೆದ್ರಲ್ಲ ಮೇಕೆ ಮರಿ. ಇಲ್ಲ, ನಿಜವಾಗ್ಲೂ ನಾನೇ ನೋಡ್ದೆ. ದೊಡ್ಡದಾಗಿ ಕಪ್ಪಗಿತ್ತು ಗೊತ್ತಾ? ಅದು ಕರಡಿನೇ ಅಂತ ಅನ್ಸುತ್ತೆ. ನಾವ್ ಹೋಗೋಣ. ನಾವ್ ಮೇಲಿದೀವಲ್ಲ, ನಮ್ಗೇನು ಆಗಲ್ಲ. ಕರಡಿಗಳು ಮರ ಹತ್ತವೆ. ಕೆಳಗಡೆ ಬಂದ್ಬಿಡಿ, ಅದೇನೆ ಸೇಫ್ ಅನ್ಸುತ್ತೆ. ನಾವು ನಿಜ ಹೇಳ್ತಿದೀವಿ. ಇದು ತುಂಬಾ ಡೇಂಜರ್. ಬನ್ನಿ.
ಬನ್ನಿ. ನಾನು ಹೋಗ್ತೀನಿ. ಹ್ಮ್. ಈ ಕಡೆಯಿಂದ ಸದ್ ಬರ್ತಿದೆ, ನಾವ್ ಈ ಕಡೆ ಹೋಗೋಣ. ಹೇ, ನಾನು ಬರ್ತೀನಿ ರೀ. ಈ ಕಡೆ. ಆದ್ರೆ ಹೈಡಿ, ಈ ಕಡೆನೆ ಬರ್ತಿದೆ ಅನ್ಸುತ್ತೆ. ಟೀಚರ್, ಅದು ಅಂಕಲ್, ಬೇಗ, ಅಲ್ಲೊಂದ್ ಕರಡಿ ಇದೆ, ನಾವು ಬೇಗ ಹೊರಡ್ಬೇಕು. ತಾತ ಎಷ್ಟ್ ಚೆನ್ನಾಗಿ ಹೆದರ್ಸ್ಬಿಟ್ರು ಅಲ್ವಾ? ಹೌದು, ನಿಜವಾಗ್ಲು. ಇದು ಹೈಡಿ ಐಡಿಯಾ. ನಿಜವಾಗ್ಲು ವಿಚಿತ್ರ ಅಲ್ವಾ? ಈಗ ನಮಗ ಕರಡಿ ಸದ್ಯ ಕೇಳಿಸ್ತಿಲ್ಲ. ಯಾಕಂದ್ರೆ ನಾವು ತುಂಬಾ ದೂರ ಬಂದ್ವಿ, ಬಚಾವಾದ್ವಿ. ಅವ್ರೆಲ್ಲೋದ್ರು? ಅವರು ನಮ್ ಹಿಂದೆ ಬರ್ಬೇಕಿತ್ತು. ನಮಗ್ ಮೋಸ ಮಾಡಿದ್ರು ಅಂತ್ಯಾ? ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ನಾನೊಂತವ್ರನ್ನ ಸುಮ್ನೆ ಬಿಡಲ್ಲ. ಆದ್ರೆ ನಿಜವಾಗ್ಲೂ ಕರಡಿದ್ರೆ ಏನ್ ಮಾಡೋದು? ನಾನು ಬರ್ತಾ ಇದ್ದೀನಿ ರೀ. ಸರಿ, ಈಗ ಎಲ್ಲ ಸರಿ ಹೋಯ್ತಲ್ಲ, ನಾನೀಗ ಮನೆಗೆ ಹೋಗ್ತೀನಿ. ತಾತ, ಹೆಲ್ಪ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಮನೆಗ್ ಬರೋದು ತಡ ಮಾಡಬೇಡ. ಸರಿ, ಬೇಗ ಬರ್ತೀನಿ ತಾತ. ನಾನ್ ಹೇಳ್ದೆ ತಾನೆ ಅವ್ರು ನಮಗ್ ಮೋಸ ಮಾಡ್ತಿದ್ದಾರೆ ಅಂತ. ಆ ಮರದ ಮನೆ ವಾಪಸ್ ತಗೋತಿದಾರ ಅವರು. ನಾವು ಅವ್ರನ್ನ ಸುಮ್ನೆ ಬಿಡ್ಬಾರ್ದು. ಹೈಡಿ, ಬೇಗ ಬಾ. ನೀನು ನಾನು ಸುಮ್ನೆ ಬಿಡಲ್ಲ ಮೇಕೆ ಮರಿ. ನಿನ್ಗಿದಕ್ಕೆ ಶಿಕ್ಷೆ ಆಗೇ ಆಗತ್ತೆ ಮೇಕೆ ಮರಿ. ಈ ಟ್ರೀ ಹೌಸ್ ನಂದೇನೆ. ಇವಾಗ್ಲಿಂದ ನಿಜವಾದ ಯುದ್ಧ ಶುರು ಆಗುತ್ತೆ, ನೋಡ್ತಾ ಇರಿ. ನಿನಗೆ ಹೊಟ್ಟೆ ಉರಿ ಅಷ್ಟೇ. ಇವನ್ ತರ ಟ್ರೀ ಹೌಸ್ ಕಟ್ಟಕ್ ನಿನಗ್ ಬರಲ್ಲ ಅಂತ. ಅದು ಅವನ್ ತಪ್ಪಲ್ಲ. ಬೇರೆ ಟ್ರೀ ಹೌಸ್ ಕಟ್ಕೋ, ಹೊಟ್ಟೆ ಕಿಚ್ ಪಡ್ಬೇಡ. ನನ್ಗೇನು ಹಾಗನ್ಸಲ್ಲ. ಮತ್ ಯಾಕೆ ಯಾವಾಗ ನೋಡಿದ್ರು ಪೀಟರ್ ಜೊತೆ ಜಗಳ ಆಡ್ತಾನೆ ಇರ್ತೀಯ? ಅವ್ನ್ ನಿನಗೆ ಏನ್ ಮಾಡಿದಾನೆ ಹೇಳ್ ನನ್ಗೆ. ಬೇರೆ ಟ್ರೀ ಹೌಸ್ ಕಟ್ಟಕ್ ನಾವು ನಿಮಗ್ ಸಹಾಯ ಮಾಡ್ಬಹುದಾ? ಏನು? ಹೈಡಿ, ಇಲ್ಲ. ಆಗ ತೊಂದ್ರೆ ಕೊಡೋದ್ ನಿಲ್ಲಿಸ್ತಾರೆ. ಅವ್ರ ಪಾಡಿಗೆ ಅವರು ಆರಾಮಾಗಿರ್ತಾರೆ. ಏನ್ ಹೇಳ್ತೀಯ? ನಾನ್ ಅವ್ರಿಗೆ ಯಾವ ಮನೆನೂ ಕಟ್ಕೊಡೋದಿಲ್ಲ. ನನ್ಗೂ ಕೂಡ ಸಹಾಯ ಏನ್ ಬೇಕಾಗಿಲ್ಲ ಮೇಕೆ ಮರಿ. ನನ್ ಟ್ರೀ ಹೌಸ್ ನಾನೇ ಕಟ್ಕೋತೀನಿ. ನಿನ್ ಕೈಯಲ್ಲಿ ಆಗತ್ತಾ? ನನ್ಗನ್ಸೋ ಪ್ರಕಾರ ನಮ್ ಬೇಸ್ಗೆ ಅಲ್ಲ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತು. ನೀವು ಚಿಂತೆ ಮಾಡ್ಬೇಡಿ, ಅವಾಗ ಚೆನ್ನಾಗಿರುತ್ತೆ. ಹಾ, ಹಾಗಾದ್ರೆ ಒಳ್ಳೆ ಮನೆನ ಯಾರ್ ಕಟ್ತಾರೆ ಅಂತ ನಾವೇ ನೋಡೋಣ, ಬನ್ನಿ. ಎಸ್, ನೀನು ನಮ್ ಟ್ರೀ ಹೌಸ್ ನ ಕಾಪಾಡ್ಬಿಟ್ಟೆ ಹೈಡಿ. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ನನ್ಗೆ ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿರ್ಬೇಕು. ನಮ್ಮ ಸೀಕ್ರೆಟ್ ಜಾಗಕ್ಕೆ ವೆಲ್ಕಮ್.
ಬರ್ಲಿಲ್ಲ ತಾನೆ. ಮಳೆ ಬರ್ಲಿಲ್ಲ ಅಂದ್ರೆ ಸಾಕು. ಇನ್ನ ಸ್ವಲ್ಪ ಫಿನಿಶಿಂಗ್ ಆಗ್ಬೇಕು. ಆದ್ರೆ ನಿಜವಾಗ್ಲೂ ಚೆನ್ನಾಗಿದೆ, ನಂಬಿ ನನ್ನನ್ನ. ಚೂರ ಚೂರ್ ಕೆಲ್ಸನಾ? ಹೌದು. ನಾನ್ ತಿರ್ಗಾ ಮಾಡ್ತೀನಿ. ಹೌದು, ನನ್ಗೆ ಸ್ವಲ್ಪ ಕೆಲ್ಸ ಇದೆ. ನಾನು ನಿಂಗೆ ಆಮೇಲೆ ಸಿಗ್ತೀನಿ ಕಾರ್. ನೀನ್ ನಿಜವಾಗ್ಲೂ ಅವ್ರಿಗೆ ಟ್ರೀ ಹೌಸ್ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದ್ದ? ಅದ್ರಿಂದ ನಿನ್ ಟ್ರೀ ಹೌಸ್ ಸೇಫ್ ಆಗಿರೋ ಹಾಗಿದ್ರೆ ಖಂಡಿತ. ನಮ್ಮ ಸುಂದರವಾದ ಟ್ರೀ ಹೌಸ್ಗೋಸ್ಕರ ಮತ್ತೆ ನಮ್ಮ ಗೆಲುವಿಗೋಸ್ಕರ